ನಮಸ್ಕಾರ ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸೆಸ್ ಯಶ್ವಿಸ್ ವ್ಲಾಗ್ಸ್. ಹಾಯ್ ಹಾಯ್ ಮಾಡು. ಹ್ಯಾಪಿ ಯುಗಾದಿ. ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಆದಮೇಲೆ ನಮ್ಮದು ಫಸ್ಟ್ ಲಾಗ್ ನಮ್ಮ ಪುಟಾಣಿತಿರುತ್ತೆ. ಸೊ ಈ ಲಾಗಲ್ಲಿ ನಮ್ಮ ಯುಗಾದಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಾವು ತೋರಿಸ್ತೀವಿ ಅಲ್ಲ ಬಂಗಾರಿ. ಹಾಗೆ ಇವತ್ತೊಂದು ಫಂಕ್ಷನ್ ಇದೆ. ಸೊ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಇಲ್ಲಿ ನಮ್ಮ ಪುಟಾಣಿಯವರು ಬರ್ತಡೇ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನಾನು ನಮ್ಮ ಪುಟಾಣಿ ಕಣ್ಣು ಸೀರೆ ಉಟ್ಕೊಂಡಿದ್ದೀನಿ. ರೆಡಿನಾ ಬಂಗಾರಿ ಹೋಗೋದಕ್ಕೆ? ರೆಡಿ? ಯೇಸ್, ನಾವಿಬ್ರು ರೆಡಿಯಾಗಿ ಹೊರಡ್ತಿದ್ದೀವಿ. ನನಗೆ ಆಮೇಲೆ ಸಿಗ್ತೀವಿ. ಆ್ಯಂಡ್ ಹಾಗೆ ನಮ್ಮ ಯುಗಾದಿ ಸೆಲೆಬ್ರೇಷನ್ ಕಂಪ್ಲೀಟ್ ವಿಡಿಯೋನು ಕೂಡ ಇದರಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ಯುಗಾದಿ ಅಂದ್ರೇ ಯುಗಾದಿಗೆ ಬೇವು ಬೆಲ್ಲ ಅಂತೂ ಇರಲೇಬೇಕು, ಜೊತೆಗೆ ಅವಾಗಿನೂ ಬರೋವಂಥ ಮಾವಿನಕಾಯಿ. ಸೊ ಅದರಲ್ಲೇ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡಿದ್ದೆ, ಹಾಗೆ ವಡೆ, ಹಾಗೆ ಕೇಸರಿ ಬಾತು, ಬಿಳಿ ಹೋಳಿಗೆ ಮತ್ತು ಹೆಸರು ಕಾಳು ಪಲ್ಯ. ನಮ್ಮ ಹಸ್ಬೆಂಡ್ ಹೊರಗಡೆಯಿಂದ ಕಾಯಿ ಹೋಳಿಗೆ ಕೂಡ ತೊಗೊಬಂದಿದ್ರು. ಇದಿಷ್ಟು ಎಲ್ಲ ಅಡುಗೆ ಮಾಡಿದ್ದೆ. ನಾನು ಬೆಳಿಗ್ಗೆ ಒಂದು 2 ಅವರ್ಸಲ್ಲೇ ಏನೇನು ಬೇಕು ನೈವೇದ್ಯಕ್ಕೆ ಎಲ್ಲನೂ ಪ್ರಿಪೇರ್ ಮಾಡಿಬಿಟ್ಟೆ. ಆ್ಯಂಡ್ ಹಾಗೆ ದೇವ್ರ ಮನೆ ನಾನು ಹಿಂದಿನ ದಿವಸನೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಬೇಗ ದೇವ್ರ ಪೂಜೆಗೂ ಕೂಡ ಏನು ಮಾವಿನ ತೋರಣ ಎಲ್ಲ ಕಟ್ಟಬೇಕು, ಪೂಜೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು, ಅದಕ್ಕೆಲ್ಲ 1 ಅವರ್ ಟೈಮ್ ಹಿಡಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಹಸ್ಬೆಂಡಿಗೆ ಪೂಜೆ ಮಾಡಲಿಕ್ಕೆ ಹೇಳಿದೆ. ಆ್ಯಂಡ್ ನಮ್ಮಲ್ಲಿ ಯಾವುದೇ ಒಂದು ಫಂಕ್ಷನ್ ಇದ್ದರೂ ಫಸ್ಟು ಪೂಜೆ ಮಾಡೋದು ನಮ್ಮ ಹಸ್ಬೆಂಡ್. ಸೊ ನಾನು ಇದೆಲ್ಲನೂ ನೀಟಾಗಿ ಜೋಡಿಸ್ಕೊಟ್ಟಿದ್ದೆ. ಆ್ಯಂಡ್ ಹಾಗೆ ನಮ್ಮ ಪುಟಾಣಿಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಅವಳಿಗೂ ಎಲ್ಲ ನೀಟಾಗಿ ಫ್ರೆಶ್ ಅಪ್ ಮಾಡಿ ಬಿಟ್ಟಿದ್ವಿ. ಆ್ಯಂಡ್ ಹಾಗೆ ಮಕ್ಕಳಿಗೆ ನೈವೇದ್ಯಕ್ಕೆ ಇಡೋದನ್ನು ಮುಂಚೆ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ವಲ್ಲ. ಸೊ ಹಾಗಾಗಿ ನಮ್ಮ ಪುಟಾಣಿಗೆ ದೇವರಿಗೆ ಅಂತ ಮಾಡಿದ್ದೆ ಒಂದು ಬಿಳಿ ಹೋಳಿಗೆನ ತಿನ್ನೋಕೆ ಕೂಡ ಕೊಟ್ಟಿದ್ದೆ. ಅವಳು ಅದನ್ನೆಲ್ಲ ತಿಂದ್ಕೊಂಡು ಫುಲ್ ಹೊಟ್ಟೆ ತುಂಬಿತ್ತು, ಜೋಶಲ್ಲಿದ್ಲು. ನಮ್ಮ ಹಸ್ಬೆಂಡು ಫಸ್ಟು ಎಲ್ಲ ಪೂಜೆ ಮಾಡಿದ್ರು. ಆ್ಯಂಡ್ ಪೂಜೆ ಎಲ್ಲ ಮುಗಿದ್ಮೇಲೆ ಅವ್ರು ಮಾಡಾದಮೇಲೆ ನಾವು ಪೂಜೆ ಮಾಡ್ತೀವಿ. ಇಲ್ಲಿ ಯೂಶ್ವಲಿ ಬೇರೆ ಡೇಸೆಲ್ಲ ಏನಂದರೆ ನಮ್ಮ ಪುಟಾಣಿ ಫಸ್ಟು ಪೂಜೆ ಮಾಡ್ತಾಳೆ, ಆಮೇಲೆ ನಾವು ಪೂಜೆ ಮಾಡ್ತೀನಿ. ಹಬ್ಬದ ದಿವಸ ಅವಳ ಕೈ ಹಿಡ್ಕೊಂಡು ನಾನು ಕೂಡ ಜೊತೆಗೆ ಪೂಜೆ ಮಾಡಿಸ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಲೈಟ್ಸ್ ಹಾಕ್ಬಿಟ್ಟಿದ್ದೀವಿ, ಸ್ಟಿಕ್ ಮಾಡೋವಂಥ ಲೈಟ್ಸು. ಹಂಗೆ ರಿಯಲಾಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಏನಂದರೆ ವೀಡಿಯೋಸಿಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಆ ಲೈಟ್ ಎಫೆಕ್ಟು. ಹಾಗೆ ಇದ್ದಾಗ ಮಾತ್ರ ದೇವ್ರ ಮನೇಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಈ ಥರ ಹಬ್ಬದ ದಿವಸ ಎಲ್ಲ ನಾವು ಯೂಶ್ವಲಿ ಲೈಟ್ಸ್ನ ಆನ್ ಮಾಡ್ತೀವಿ, ಬೇರೆ ಡೇಸಲ್ಲಿ ಯೂಶ್ವಲಿ ಹಾಕೋದಿಲ್ಲ. ಇನ್ನು ಯುಗಾದಿ ಹಬ್ಬ ಇಷ್ಟೇ ಸಿಂಪಲ್ಲಾಗೇ ಇರುತ್ತೆ, ತುಂಬ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಇದಿಷ್ಟು ಎಲ್ಲ ನೈವೇದ್ಯಕ್ಕೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಊಟ ಮಾಡೋದು. ಅದಾದಮೇಲೆ ಸಂಜೆ ಚಂದ್ರನ ನೋಡಿ ಮತ್ತೆ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು. ಸೊ ಇದಾಗಿರುತ್ತೆ. ಉದಿನ ಕಡ್ಡಿ ಎಲ್ಲ ಬೆಳಗಾದ್ಮೇಲೆ ಮಂಗಳಾರತಿ ಮಾಡಿದ್ರು. ಅದಾದಮೇಲೆ ನಾವು ಊಟ ಮಾಡಿ ಇಲ್ಲೇ 4th ಬ್ಲಾಕ್ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಬಟ್ ಈ ಸರಿ ಏನಂದರೆ ಚಂದ್ರನೇ ಕಾಣಿಸ್ಲಿಲ್ಲ. ನಮ್ಮಮ್ಮವರೆಲ್ಲ ಕಾಣಿಸ್ತಿದ್ದೆ ನೋಡು ಅಂತ ಹೇಳ್ತಿದ್ರು. ಬಟ್ ನಾನು ಇಲ್ಲಿ ನೋಡಿದ್ರು ನನಗೆ ಕಾಣಿಸ್ಲಿಲ್ಲ. 2 ಡೇಸ್ ಕೂಡ ನಾನು ವೆಯ್ಟ್ ಮಾಡಿದೆ. ಯೂಶ್ವಲಿ ನಾವು ಯಾವಾಗಲೂ ನೋಡ್ತೀವಿ, ಬಟ್ ಈ ವರ್ಷ ಅದು ಮಿಸ್ ಆಗಿ ಹೋಗ್ಬಿಡ್ತು. ಫಂಕ್ಷನಿಗೆ ನಾವು ಮಾರ್ನಿಂಗ್ 11 o'clock ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಸೊ ವೆಲ್ಕಮ್ ಡ್ರಿಂಕ್ ಕೊಡ್ತಾಯಿದ್ರು. ನಾನು ಕುಡಿದಿದ್ದೆ, ನಮ್ಮ ಪುಟಾಣಿ ಆವಾಗ ಯಾಕೋ ಕುಡಿಯೋದಿಲ್ಲ. ಸ್ವಲ್ಪ ಹೊತ್ತು ಆಮೇಲೆ ಅವಳು ಎಲ್ಲ ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ಕಂಫರ್ಟಬಲ್ ಫೀಲ್ ಆದಮೇಲೆ ವಾಟರ್ಮೆಲನ್ ಜ್ಯೂಸ್ ಇತ್ತು, ತಣ್ಣಗೆ ಚೆನ್ನಾಗಿತ್ತು, ಅದನ್ನು ಕುಡಿತಾ ಇದ್ಲು. ಅವ್ರಪ್ಪ ಅಂತೂ ಎಲ್ಲರೂ ಈ ಥರ ಹೊರಗೆ ಹೋದಾಗ ಅವಳನ್ನ ಬಿಡೋದೇ ಇಲ್ಲ, ಅವಳು ಪಕ್ಕನೇ ಇಟ್ಕೊಂಡ್ಬಿಡ್ತಾರೆ. ಅವಳು ಕುಡಿದ್ಮೇಲೆ ಅಲ್ಲೇ ತುಂಬ ಜನ ಮಕ್ಕಳಿದ್ರು ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ಆಟ ಆಡ್ತಿದ್ರು. ನಮ್ಮ ಪುಟ್ಟಲ್ಲಿ ಫ್ರೀಯಾಗಿ ಹೋಗಿ ಆಟ ಆಡ್ತಿದ್ಲು. ನನಗೆ ಖುಷಿ ಆಯಿತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಕೊಟ್ಟಿದ್ರು. ಅವಳಿಗೆ ಅಲ್ಲಿ ತಿನ್ನೋಕ್ಕಾಗಲಿಲ್ಲ, ಯಾಕೆಂದರೆ ಬೇಗ ಹೊರಡಬೇಕಿತ್ತು. ಹಾಗಾಗಿ ತೊಗೊಂಡ್ಬಂದು ಕಾರಲ್ಲೇ ಕುತ್ಕೊಂಡು ಅದಿಷ್ಟು ಕೂಡ ಕಂಪ್ಲೀಟಾಗಿ ಒಬ್ಬಳೇ ಕುತ್ಕೊಂಡು ತಿಂದಳು. ಸೊ ಈಗಿನ ಜಸ್ಟ್ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಹಸ್ಬೆಂಡ್ ಹಾಗೆ ಡ್ಯೂಟಿಗೆ ಹೋದ್ರು, ಅವ್ರು ಆಫ್ ಡೇ ಲೀವ್ ತೊಗೊಂಡಿದ್ರು. ಆ್ಯಂಡ್ ನಾನು ನಮ್ಮ ಪುಟಾಣಿ ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಟರು. ಸ್ವಲ್ಪ ದೂರ ಇದ್ದಿದ್ದು ಮೈಸೂರು ರೋಡ್ ಯಾರು. ಸೊ ಹಾಗಾಗಿ ಅಲ್ಲೊಂದು ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ರು ನನಗೆ ಮಲ್ಲೇಶ್ವರಮಲ್ಲಿ. ಸೊ ಅಲ್ಲಿಂದ ನಾನು ನಮ್ಮ ಪುಟಾಣಿ ಇಬ್ಬರು ಮೆಟ್ರೋದಲ್ಲಿ ಬಂದ್ವಿ. ಮೆಟ್ರೋಯಿಂದ ನಮಗೆ ವಾಕಬಲ್ ಡಿಸ್ಟೆನ್ಸ್ ಮನೆಗೆ. ಸೊ ಹಾಗಾಗಿ ಬಂದ್ವಿ. ನಮ್ಮ ಪುಟಾಣಿ ನಿಂತ್ಕೊಂಡು ಬರೋದಂದರೆ ಅವಳು ಹಿಂದೆ ಮುಂದೆ ಎಲ್ಲ ತಿರುಗ್ತಾಳೆ, ಅಲ್ಲಲ್ಲಿ ಶೂ ಎಲ್ಲ ಬಿಚ್ಕೊತಾಳೆ. ಅದನ್ನು ಹಾಕ್ಕೊಂಡು ಮಾಡಿಕೊಂಡು ನಿಧಾನಕ್ಕೆ ಕರ್ಕೊಂಡು ಬರೋದೇ ಒಂದು ದೊಡ್ಡ ಇದು. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಮಾಡಲ್ಲ. ಅಲ್ಲಿ ಇಲ್ಲಿ ಅಳೋದು ಅದು ಇದು ಕೇಳೋದು ಏನೂ ಮಾಡಲ್ಲ. ಏನಂದರೆ ಅವ್ಳಿಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ. ಸೊ ಎಲ್ಲ ನೋಡ್ತಾ ಇರಬೇಕು ಅಷ್ಟೇ.
ಇಲ್ಲೂ ಬಂದು ನೋಡಿ ಹೇಗೆ ಓದಾಡ್ತಾಳೆ. ಇನ್ನು ಊಟ ಎಲ್ಲ ಚೆನ್ನಾಗಿತ್ತು, ಅಲ್ಲೆಲ್ಲ ಊಟ ಮುಗಿಸ್ಕೊಂಡ್ವಿ. ನಮ್ಮ ಪುಟಾಣಿ ಅಲ್ಲಿ ಕಾಯಿ ಹೋಳಿಗೆ ತಿಂದಳು, ಚೆನ್ನಾಗಿತ್ತು ಅಂತ ಕಾಯಿ ಹೋಳಿಗೆ ತಿಂದಳು, ಹಾಗೆ ಐಸ್ ಕ್ರೀಮ್ ತಿಂದಳು. ಸೊ ಅವಳದು ಊಟ ಎಲ್ಲ ಮುಗೀತು. ಇಲ್ಲ ಅಂದಿದ್ರೆ ಮನೆಗೆ ಕರ್ಕೊಬಂದು ಏನಾದ್ರು ತಿನ್ನಿಸ್ಬೇಕಿತ್ತು. ಇಲ್ಲೇ ಊಟ ಮುಗೀತು. ಹೆಂಗೆ ಮಾಡ್ತಾಯಿದ್ದೆ ನಮ್ಮ ಪುಟಾಣಿ. ಇನ್ನೂ ಅಂಬೆಗಾಲು ಹಾಕ್ಕೊಂಡು ಓಡಾಡುತ್ತೆ ಬಂಗಾರಿ. ಅಂಬೆಗಾಲು ಹಾಕ್ಕೊಂಡು ಓಡಾಡಬೇಕಾ ಬಂಗಾರಿ? ಬಾ ಇಲ್ಲಿ ಬಾ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಎಂಗೇಜ್ಮೆಂಟ್ ಬಂದು ನಮ್ಮ ಹಸ್ಬೆಂಡ್ನ ಅವ್ರ ಅಮ್ಮನ ಕಡೆ ರಿಲೇಟಿವ್ದು, ಅವ್ರದ್ದು ಫ್ಯಾಮಿಲಿಲಿ ಇದೇ ಲಾಸ್ಟ್ ಮದುವೆ. ಇನ್ನೇನು ಇವತ್ತು ಎಂಗೇಜ್ಮೆಂಟ್ ಆಯಿತು, ಇನ್ನು 2 months ಬಿಟ್ಟು ಮದುವೆ. ಸೊ ನಾನು ಫಸ್ಟಿಗೆ ಸಿಲ್ಕ್ ಸ್ಯಾರಿ ಉಡೋ ಪ್ಲ್ಯಾನ್ ಇರಲಿಲ್ಲ, ಆಮೇಲೆ ಉಟ್ಕೊಳ್ಳೋಣ ಅಂತ ಹೇಳಿ ಉಟ್ಕೊಂಡಿದ್ದಾಯಿತು. ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ನಮ್ಮ ಪುಟಾಣಿನೂ ಫಂಕ್ಷನಲ್ಲೇ ಅವ್ರು ಚೆನ್ನಾಗಿ ಊಟ ಮಾಡಿದ್ದು. ಅದು ಬೇಬಿ ತೋರಿಸ್ಬೇಕಂತೆ, ಬೇಬಿಗೆ ಶಾರ್ಟ್ಸ್ ಹಾಕಿರೋದು. ಬಾ ಎತ್ಕೊಳ್ತೀನಿ, ಬಾ ನಿಮಗೆ ಎತ್ಕೊಳ್ತೀನಿ, ತೋರಿಸು ಬಾ 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 ತೋರಿಸ್ತೀನಿ ನಮ್ಮ ಪುಟಾಣಿ. ಹಾಯ್. ಇಲ್ಲ ನೋಡಿ, ಅವ್ರ ಬೇಬಿಗೆ ಶಾರ್ಟ್ಸ್ ಹಾಕ್ಬಿಟ್ಟಿದ್ದಾಳೆ, ಅವಳದು ಶಾರ್ಟ್ಸ್ ಹಾಕ್ಬಿಟ್ಟಿದ್ದಾಳೆ, ವಾಟರ್ ಮೆಲನ್ ಶಾರ್ಟ್ಸ್ ಅಲ್ಲ ಬಂಗಾರಿ. ಇನ್ನು ಇದು ನನ್ನ ಸ್ಯಾರಿ ನನಗೆ ಯಾವಾಗ ಅಂದರೆ ನಮ್ಮ ಪಾಪು ನಾಮಕರಣದಲ್ಲಿ ತೊಗೊಂಡಿದ್ದು. ಆವಾಗ ದಪ್ಪ ಇದ್ದೆ, ಅಂದರೆ ಜಸ್ಟ್ ಒಂದು 5 kg ಅಷ್ಟೇ ದಪ್ಪ ಆಗಿದ್ದು. ಆಮೇಲೆ ನಾವು ಫುಲ್ ಸಣ್ಣ ಆದ್ವಿ, ನಮ್ಮ ಪಾಪು ಫುಲ್ಲು ಹೈಪರ್ ಆ್ಯಕ್ಟಿವ್ ಆಗಿದ್ಲಲ್ಲ. ಸೊ ನಾವು ಟುಸ್ ಅಂತ ಹಿಡಿದ್ವಿ ಅಲ್ಲ ಬಗಾರಿ. ನಮ್ಮದು ವೆಯ್ಟ್ ಅಂತೂ ಗೇನ್ ಆಗಲ್ಲ ಜಾಸ್ತಿ, ಬೇಗ ವೆಯ್ಟ್ ಲಾಸ್ ಅಂತೂ ಹಾಗೆ ಆಗುತ್ತೆ. ಸೊ ಹಾಗಾಗಿ ತಾನೇ ಫ್ರೀಯಾಗಿ ಆಟ ಆಡ್ತಾ ಇದ್ದಾಳೆ. ಬೀಳ್ತಿಲ್ಲ ಅಮ್ಮೋ, ಮುಟ್ಬೇಡ ಬಾಯಿ ಕಡೆ. ಈ ಸ್ಯಾರಿ ಅಂತೂ ಸಕ್ಕ ಚೆನ್ನಾಗಿದೆ. ಸೊ ಫುಲ್ ಕಂಪ್ಲೀಟ್ ಇದು ಡಾರ್ಕ್ ಬ್ಲೂ ಇದೇ ಪ್ಲ್ಯಾನ್ ಮಾಡಿ ನಾವು ತೊಗೊಂಡ್ವಿ, ಎಲ್ಲ ಬ್ಲೂ ಅಲ್ಲಿ. ಮತ್ತು ಕಾಪರ್ ಜರಿ ಅವಾಗೆಲ್ಲ ಟ್ರೆಂಡಿಂಗಲ್ಲಿ ಇದ್ದಿದ್ದಿದೆ. ಟಿಶ್ಯೂ ಸಿಲ್ಕ್ ಸ್ಯಾರಿ ಇದು. ನಾನು ಯೂಶ್ವಲಿ ಸ್ಯಾರಿ ತೊಗೊಂಡಾಗ ಏನಾಗಿತ್ತು ಅಂದರೆ ಹೋಗ್ಬಾರ್ದು. ಮದುವೆ ಸ್ಯಾರಿ ಎಲ್ಲ ಒಂದೊಂದೇ ಟೈಮ್ ವೇರ್ ಮಾಡಿದ್ದೆ, ಆಮೇಲೆ ಬೇರೆ ಮಾಡಿದ್ದಿಲ್ಲ. ಹಾಗಾಗಿ ನಾನು ತುಂಬ ಕಾಸ್ಟ್ಲಿ ಸ್ಯಾರಿ ಬೇಡ ಅಂತ ಹೇಳಿ ಟಿಶ್ಯೂ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ ಈ ಸ್ಯಾರಿ. ಸೊ ಇದು ಏನಂದರೆ ಸ್ವಲ್ಪ ಓಕೆ ಚೆನ್ನಾಗಿರುತ್ತೆ, ಬಟ್ ಏನಂದರೆ ಸ್ವಲ್ಪ ಮೇಂಟೆನೆನ್ಸ್ ಅಂದರೆ ವೇರ್ ಮಾಡಿದಾಗ ಸ್ಟಿಫಾಗಿ ಕೂರೋದಿಲ್ಲ. ಬೀಳ್ತೀಯ ಬಂಗಾರಿ, ಹೋಗ್ಬೇಡ. ಸ್ಟಿಫಾಗಿ ಕೂರೋದಿಲ್ಲ. ಸೊ ಬಟ್ ಐರನ್ ಮಾಡಿದರೆ ಚೆನ್ನಾಗಿ ಕೂರುತ್ತೆ. ನಾನು ನೀಟಾಗಿ ಐರನ್ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲೆಲ್ಲ ಪ್ಲೀಟ್ಸ್ ಎಲ್ಲ ನೀಟಾಗಿ ಬಂತು ಐರನ್ ಎಲ್ಲ ಮಾಡಿದ್ದಕ್ಕೆ, ಹಾಗೆ ಸ್ಟಿಫಾಗಿ ಕೂತು. ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಯೂಶ್ವಲಿ ಎಲ್ಲ ಪಿನ್ ಹಾಕ್ತೀನಿ, ಬಟ್ ಇವತ್ತು ಏನೂ ಪಿನ್ ಹಾಕಿಲ್ಲ. ಹಾಗೆ ನೀಟಾಗೆಲ್ಲ ನಾನು ಹಿಂದಿನ ದಿವಸನೇ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆ್ಯಂಡ್ ಅದಕ್ಕೆ ಐರನ್ ಮಾಡಿದ್ದಕ್ಕೆ ನೀಟಾಗಿ ಕುತ್ಕೊಂಡಿದ್ದೆ. ಸೊ ಚೆನ್ನಾಗಿತ್ತು ಇದು ಸ್ಯಾರಿ ಎಲ್ಲ. ಆ್ಯಂಡ್ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನಮ್ಮ ಪುಟಾಣಿ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದಾಳೆ ಟ್ರೈಪೋಡ್ ಹತ್ರ ಬೀಳಿಸೋಕ್ಕೆ. ಹಂಗೆಲ್ಲ ಮಾಡಬಾರ್ದು ಬಂಗಾರಿ. ಸೊ ನಮ್ಮ ಹಸ್ಬೆಂಡ್ ಅಲ್ಲಿಂದ ಹಾಗೆ ಆಫೀಸಿಗೆ ಹೋದ್ರು, ನಾವು ನಮ್ಮ ಪುಟಾಣಿ ಕರ್ಕೊಂಡು ಮೆಟ್ರೋಯಿಂದ ಬಂದ್ವಿ. ಆ್ಯಂಡ್ ಹಾಗೆ ಏನಂದರೆ ನೆಕ್ಸ್ಟ್ ಮತ್ತೆ 2 months ಬಿಟ್ಟು ಮದುವೆ ಇದೆ, ಆವಾಗ ಮತ್ತೆ ಎಲ್ಲ ಸೇರೋದು. ಇಲ್ಲಿ ಯೂಶ್ವಲಿ ನಮ್ಮ ಮದುವೆ ಆದಮೇಲೆ ಮದುವೆ ಅದು ಇದೆಲ್ಲ ತುಂಬ ಕಮ್ಮಿ. ನಮ್ಮ ಅಮ್ಮನ ಕಡೆ ನಮ್ಮ ಅಪ್ಪನ ಕಡೆ ರಿಲೇಟಿವ್ಸ್ ಎಲ್ಲ ಶಿವಮೊಗ್ಗ ಭದ್ರಾವತಿ ಇರೋದ್ರಿಂದ ಅಲ್ಲಿ ಫಂಕ್ಷನ್ ಇರುತ್ತೆ. ಇನ್ನು ಬೆಂಗಳೂರಲ್ಲಿ ಏನಿರೋದು ನಮ್ಮ ಹಸ್ಬೆಂಡ್ ಕಡೆ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಮಾತ್ರ. ಆ್ಯಂಡ್ ಇವಾಗ ನಮ್ಮದೇ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಲಾಸ್ಟ್ ಮ್ಯಾರೇಜ್, ಅದರಲ್ಲಿ ಇನ್ನೂ ತುಂಬ ಕಮ್ಮಿ ಜನ ಇದ್ದಾರೆ, ಅದಕ್ಕಿಂತ ಇನ್ನೂ ಕಮ್ಮಿ ಮದುವೆ ಆಗೋರು. ಹಾಗಾಗಿ ಫಂಕ್ಷನ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಸ್ಯಾರಿ ವೇರ್ ಮಾಡೋದು, ರೆಡಿ ಆಗೋದು ಕೂಡ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಎಂಜಾಯ್ ಮಾಡಲ್ಲ ಅಷ್ಟು ಫಂಕ್ಷನ್ಗಳು ಅದು ಇದು ಅಂತ ಇರೋದಿಲ್ಲ ನಮಗೆ. ಬರೀ ಎಲ್ಲೋಗು ಇಲ್ಲೋಗು, ಟ್ರಿಪ್ಪಿಗೆ ಹೋಗು, ಮಾಲ್ಗೆ ಹೋಗು, ಇದೇ ಮಾಡ್ತಾ ಇರ್ತೀವಿ ನಾವು. ಈ ಥರ ಏನಾದರೂ ಒಂದು ಫಂಕ್ಷನ್ ಬಂದಾಗ ಖುಷಿ ಆಗುತ್ತೆ. ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಹೋಳಿಗೆ ಇತ್ತು, ನಮ್ಮ ಪುಟಾಣಿನೂ ಒಂದು ಫುಲ್ ಹೋಳಿಗೆ ತಿಂದಳು. ಆಮೇಲೆ ಐಸ್ ಕ್ರೀಮ್ ತಿಂದಳು. ಅದಕ್ಕೆ ಹೊಟ್ಟೆ ಫುಲ್ ತುಂಬಿದೆ. ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳಿಗೂ ಅಲ್ಲಿ ಸಖತ್ ಆಟ ಆಡಿದ್ರು. ಮಕ್ಕಳೆಲ್ಲ ಬಂದಿದ್ರಲ್ಲ, ಮಕ್ಳ ಜೊತೆ ಹುಡ್ಕೊಂಡು ಅವರು ಪಿಕಬು ಅಂತ ಹೇಳಿ ಚೆನ್ನಾಗಿ ಆಟ ಆಡಿದ್ರು. ಆಮೇಲೆ ನಾವು ಬೇಗ ಹೋಗಿದ್ವಿ, 11 o'clockಗೆಲ್ಲ ಅಲ್ಲಿ ರೀಚ್ ಆಗಿದ್ವಿ. ಅವರು ಕೂಡ ಆವಾಗಿನ ಜಸ್ಟ್ ಬಂದು ಸ್ಯಾರಿ ಕೊಟ್ಟು ಚೇಂಜ್ ಮಾಡಿಕೊಂಡು ಆಮೇಲೆ ರಿಂಗ್ ಹಾಕಿ ಆಮೇಲೆ ಎಲ್ಲ ಸ್ವಲ್ಪ ಅವ್ರದ್ದು ಫೋಟೋಶೂಟ್ ಆದಮೇಲೆ ಎಲ್ಲರಿಗೂ ಬಿಟ್ಟಿದ್ದು. ಆಮೇಲೆ ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಊಟ ಮಾಡಿಕೊಂಡು ಇಮಿಡಿಯೇಟ್ ಹೊರಟು ಬಂದ್ವಿ. ನಮ್ಮ ಹಸ್ಬೆಂಡ್ ಹಾಫ್ ಡೇ ಲೀವ್ ತೊಗೊಂಡಿದ್ದರಿಂದ. ಸೊ ಟೋಟಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ರಿನ್ಸೆಸ್ ಯಶೀಸ್ ಯೂಟ್ಯೂಬ್ ಚಾನಲ್ನ
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ನಮ್ಮ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.